ಸರ್ ಎಷ್ಟು ಕಲರ್ ಗಳು ಅವೈಲೇಬಲ್ ಇದೆ ಸರ್ ಇಲ್ಲಿ? ಟೋಟಲ್ ಆಗಿ 5 ಕಲರ್ಸ್ ಇದಾವೆ. ಒಂದು ಮಿಸ್ಟ್ ಗ್ರೀನ್ ಫಸ್ಟ್, ಮಿಸ್ಟ್ ಗ್ರೀನ್, ಬ್ರಿಕ್ ರೆಡ್, ಸ್ಕೈ ಬ್ಲೂ, ಆಫ್ ವೈಟ್, ಡಾರ್ಕ್ ಗ್ರೇ. ಹೌದು. ಓಕೆ, ಸೊ ಇದು ಆಪ್ಷನ್ ಸಿಗುತ್ತೆ ನಿಮಗೆ. ಅಂಡ್ ಇದರಲ್ಲೂ ಕೂಡ ಬಾಟಮ್ ಕಲರ್ ಅಲ್ಲೂ ಕೂಡ 2 ಆಪ್ಷನ್ಸ್ ಇದೆ ನಿಮಗೆ. ನೋಡಿ ಈ ಬಾಟಮ್ ತೋರಿಸ್ತೀನಿ ನೋಡಿ ನಾನು ನಿಮಗೆ. ಇದು ವೈಟ್ ಬಾಟಮ್ ಅಲ್ಲಿ ನಿಮಗೆ ಸೇಮ್ ಕಲರ್ ಬರೋದಿಲ್ಲ, ವೈಟ್ ಬಾಟಮ್ ಬರುತ್ತೆ. ಇದು ಒಂದು ವೆರೈಟಿ. ಆದರೆ ಇದು ನೋಡಿ ಇಲ್ಲಿ, ಇದು ಸೇಮ್ ಕಲರ್, ಮೇಲ್ಗಡೆ ಏನು ಕಲರ್ ಇತ್ತಲ್ವಾ ಆ ಕಲರೇ ಇಲ್ಲಿ ಬರುವಂಥದ್ದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ. ಆಲ್ರೆಡಿ ಹೈಲೈಟ್ ಅಲ್ಲಿ ತಮ್ನೇಲ್ ಅಲ್ಲಿ ನೋಡಿದಾಗೆ ಇಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಪಬ್ ಶೀಟ್ ಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ವೀಕ್ಷಕರೇ. ಪಬ್ ಶೀಟ್ ಬಗ್ಗೆ ನಾನು ಮುಂಚೆನೂ ಕೂಡ ವಿಡಿಯೋ ಮಾಡಿದ್ದೆ. ಓಕೆ, ಅವಾಗಲೇ ನೀವು ಕೇಳಿದ್ರೆ ಪಬ್ ಶೀಟ್ ಅಂದ್ರೆ ಏನು, ಎಲ್ಲಿ ಯೂಸ್ ಆಗುತ್ತೆ, ಯಾರಿಗೆ ಬೆನಿಫಿಟ್ ಎಲ್ಲ ಕೇಳಿದ್ರಲ್ವಾ, ಅದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದೆ. ಇಂದಿನ ವಿಡಿಯೋ ಒಂದು ಪ್ರಾಕ್ಟಿಕಲ್ ಅಂತ ಹೇಳ್ಬೋದು. ಹೌದು ವೀಕ್ಷಕರೇ, ರಿಯಲ್ ಆಗಿ ಪಬ್ ಶೀಟ್ ಗಳು ಹೇಗೆ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ, ಏನೇನ್ ಬೆನಿಫಿಟ್ ಇದೆ, ಇವೆಲ್ಲವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಮರೀದೆ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ, ಜೊತೆಲಿ ಶೇರ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ. ಯಾಕಂದ್ರೆ ಒನ್ ಆಫ್ ದ ಲೈಫ್ ಟೈಮ್ ವಿಡಿಯೋ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲರೂ ಕೂಡ ಅಲೋ ಮಾಡೋದಿಲ್ಲ. ಇವತ್ತು ವಿರಾಟ್ ಇಂಡಸ್ಟ್ರೀಸ್ ಅವರು, ಹೊಸೂರು ಬೆಂಗಳೂರಲ್ಲಿ ಇರುವಂತಹ ವಿರಾಟ್ ಇಂಡಸ್ಟ್ರೀಸ್ ಅವರು ನಮಗೋಸ್ಕರ ಇವತ್ತು ಅಲೋ ಮಾಡ್ತಾ ಇದ್ದಾರೆ. ವಿರಾಟ್ ಇಂಡಸ್ಟ್ರೀಸ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಒನ್ ಆಫ್ ದ ಲೀಡಿಂಗ್ ಪಬ್ ಶೀಟ್ ಮ್ಯಾನುಫ್ಯಾಕ್ಚರ್ ಇನ್ ಇಂಡಿಯಾ ಅಂತ ಹೇಳ್ಬೋದು. ಪ್ರತಿದಿನ ಏನಿಲ್ಲ ಅಂದ್ರೂ ಕೂಡ ಇದು ಒಂದೇ ಯೂನಿಟ್ ಅಲ್ಲಿ 2 lakh ಪ್ಲಸ್ ಸ್ಕ್ವೇರ್ ಮೀಟರ್ ಪ್ರೊಡಕ್ಷನ್ ಆಗುತ್ತೆ. ಅಂಡ್ ಪ್ರತಿಯೊಂದು ಕಡೆ ಭಾರತದ ಮೂಲೆಗೂ ಕೂಡ ಇಲ್ಲಿಂದ ಪ್ರಾಡಕ್ಟ್ ಹೋಗುತ್ತೆ ಅಂತ ಹೇಳ್ಬೋದು. ಜೊತೆಯಲ್ಲಿ ಕ್ವಾಲಿಟೀಸ್ ಇರ್ಬೋದು, ವೆರೈಟೀಸ್ ಪ್ರತಿಯೊಂದರಲ್ಲೂ ಕೂಡ ಟಾಪ್ ಅಲ್ಲಿ ಇದ್ದಾರೆ. ಬೆಲೆಗಳು ಕೂಡ ಒಂದು ಅಫೋರ್ಡೆಬಲ್ ರೇಟ್ ಅಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಒನ್ ಆಫ್ ದ ಲೀಡಿಂಗ್ ಮ್ಯಾನುಫ್ಯಾಕ್ಚರರ್ ಇನ್ ಪಬ್ ಶೀಟ್. ಈ ಪ್ರಾಡಕ್ಟ್ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ ಜೊತೆ ವಿರಾಟ್ ಇಂಡಸ್ಟ್ರೀಸ್ ಕಡೆಯಿಂದ ಚೇತನ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಹೌದು ಸರ್, ಮೊದಲನೇದಾಗಿ ನನ್ ಖುಷಿ ಆಯ್ತು, ಒಂದೇದಾಗಿ ನಮ್ಮನ್ನ ಅಲೋ ಮಾಡಿದೀರಾ ಫ್ಯಾಕ್ಟ್ರಿಗೆ. ನೋಡಿ ಸರ್, ತೊಂದರೆ ಇಲ್ಲ, ನಮ್ ಪ್ರಾಡಕ್ಟ್ ಕೂಡ ನೋಡಿ 4 ಜನರಿಗೆ ತಿಳಿಸಿ ಅಂತ ಹೇಳಿದಿರಾ, ತುಂಬಾ ಖುಷಿ ಆಯ್ತು. ನೀವ್ ಇಲ್ಲಿ ಯಾವ ಡೆಸಿಗ್ನೇಷನ್, ಏನ್ ವರ್ಕ್ ಮಾಡುವಂತದ್ದು ಸರ್? ನಾನು ಇಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತೀನಿ. ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತೀರಾ. ಸೊ ಆಲ್ಮೋಸ್ಟ್ ಪ್ರಾಡಕ್ಟ್ ಬಗ್ಗೆ ಎಲ್ಲ ಗೊತ್ತು ನಿಮ್ಗೆ. ಓಕೆ ಸರ್, ಮೊದಲನೇದಾಗಿ ಪಬ್ ಶೀಟ್ ಅಂದ್ರೆ ಏನಿದೆ ಆಕ್ಚುಲಿ? ಪಫ್ ಶೀಟ್ ಬಂದು ಪಾಲಿಯೂರಿಥಿನ್ ಫೋಮ್ ಇಂದ ಮಾಡ್ತಾರೆ. ಮೇಲೆ ಮೆಟಲ್ ಶೀಟ್ ಒಂದಿರುತ್ತೆ. ಮೇಲೆ ಮೆಟಲ್ ಶೀಟ್, ಸೆಂಟ್ರಲಿ ಫೋಮ್ ಶೀಟ್, ಮತ್ತೆ ಅದ್ರ ಬಾಟಮ್ ಅಲ್ಲಿ ಇನ್ನೊಂದು ಮೆಟಲ್ ಶೀಟ್ ಬರುತ್ತೆ ಸರ್. ಸ್ಯಾಂಡ್ವಿಚ್ ಟೈಪ್ ಅಲ್ಲಿ ಇರುವಂತದ್ದು ಅಲ್ವಾ? ಒಂದ್ ಸ್ಯಾಂಪಲ್ ತೋರಿಸ್ಬಿಡೋಣ, ಇಲ್ಲೇ ಇರಿ, ನಾನೇ ತಗೊಂಡ್ಬರ್ತೀನಿ. ಸೊ ವೀಕ್ಷಕರೇ, ಇದು ಸ್ಯಾಂಪಲ್. ಇದನ್ನ ಪಬ್ ಶೀಟ್ ಅಂತ ಹೇಳ್ತಾರೆ. ಸರ್ ಹೇಗೆ ಹೇಳಿದ್ರು, ಇದೆ ಅಲ್ವಾ ಸರ್ ಮೆಟಲ್ ಶೀಟ್? ಹೌದು ಸರ್, ಇದು ಮೆಟಲ್ ಶೀಟ್. ಇಲ್ಲಿ ಮೆಟಲ್ ಶೀಟ್ ಬರುತ್ತೆ, ಸೆಂಟ್ರಲಿ ಫೋಮ್ ಬರುತ್ತೆ, ಹೌದು, ಪಾಲಿಯೂರಿಥಿನ್ ಫೋಮ್ ಬರುತ್ತೆ. ಸೊ ಇದನ್ನ ಪಬ್ ಶೀಟ್ ಅಂತ ಹೇಳ್ತಾರೆ. ನಾನೊಂದು ಕ್ವಶನ್ ಕೇಳ, ಹೌದು. ಈ ಶೀಟೇ ಮನೇಲಿ ನಾವು ಆಲ್ರೆಡಿ ಎಲ್ಲ ಯೂಸ್ ಮಾಡ್ತಾ ಇದಾರೆ, ಸಾಕಲ್ವಾ? ಮತ್ತೇನಕ್ಕೆ ನಾವು ಪಬ್ ಶೀಟ್ ಅನ್ನ ಯೂಸ್ ಮಾಡ್ಬೇಕು? ಇದು ನೋಡ್ಲಿಕ್ಕೆ ಸ್ವಲ್ಪ ಸ್ಟೈಲಿಶ್ ಆಗು ಇರುತ್ತೆ. ಮತ್ತೆ ಸ್ಟ್ರಕ್ಚರಲ್ ಸ್ಟೆಬಿಲಿಟಿ, ಅಂದ್ರೆ ಗಾಳಿ ಬಂದಾಗ ತುಂಬಾ ಅಲ್ಲಾಡೋದು ಅದು ಇದು ಇರಲ್ಲ, ಸೌಂಡ್ ಬರೋದು. ಮತ್ತೆ ಮಳೆ ಬಂದಾಗ ನಿಮ್ಗೆ ಮೆಟಲ್ ಶೀಟ್ ಅಲ್ಲಿ ಯೂಸ್ ಮಾಡಿದಾಗ ಸೌಂಡ್ ಅಂತ ಸೌಂಡ್ ಬರುತ್ತೆ. ಅದು ಈ ಶೀಟ್ ಅಲ್ಲಿ ಬರಲ್ಲ ಸರ್. ಇದರಲ್ಲಿ ಥರ್ಮಲ್ ಇನ್ಸುಲೇಷನ್ ಅಂದ್ರೆ ಇವಾಗ ನಿಮ್ಗೆ ತುಂಬಾ ಹೀಟ್ ಆಗೋದು ಅದೆಲ್ಲ ನಿಮ್ಗೆ ರೂಮ್ ಒಳಗಡೆ ಬರಲ್ಲ. ಓಕೆ ಓಕೆ ಓಕೆ. ಸೊ ಮಾಮೂಲಿ ಶೀಟ್ ಯೂಸ್ ಮಾಡಿದ್ರೆ ತುಂಬಾ ಹೀಟ್ ಆಗುತ್ತೆ. ಸೊ ಇದನ್ನ ಯೂಸ್ ಮಾಡಿದ್ರೆ ಹೀಟ್ ಆಗೋದಿಲ್ವಾ? ಇಲ್ಲ ಸರ್, ಕಡಿಮೆ ಆಗುತ್ತೆ ಅಂತ. ಎಷ್ಟು ಪರ್ಸೆಂಟ್ ಕಟ್ ಆಫ್ ಆಗುತ್ತೆ ನಿಮ್ ಪ್ರಕಾರ? ನಾರ್ಮಲ್ ಆಗಿ 30 ಇಂದ 35% ಕಟ್ ಆಗುತ್ತೆ. ಥಿಕ್ನೆಸ್ ಜಾಸ್ತಿ ತಗೊಂತ ಹೋದಷ್ಟು ಥರ್ಮಲ್ ಇನ್ಸುಲೇಷನ್ ಒಳ್ಳೆ ಆಗುತ್ತೆ ಅಂತ ನೀವು ಹೇಳ್ತಾ ಇರ್ಬೋದು. ಯೂಶುವಲಿ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಹೆಂಗೋ ನಿಮ್ದೆಲ್ಲ ಕಸ್ಟಮರ್ ಬರ್ತಾರಲ್ವಾ, ಯಾವ್ದಕ್ಕೋಸ್ಕರ ತಗೊಂಡ್ ಹೋಗ್ತಾರೆ ಸರ್ ಇದನ್ನ ಜಾಸ್ತಿ? ಇದು ನಾರ್ಮಲ್ ಆಗಿ ರೆಸಿಡೆನ್ಶಿಯಲ್, ಲೈಕ್ ನಮ್ಮ ಮನೆಗಳು
ಅದ್ರಲ್ಲಿ ಮತ್ತೆ ವೇರ್ ಹೌಸ್ ಗೆ ಇಂಡಸ್ಟ್ರಿಯಲ್ ಪರ್ಪಸಸ್ ಹಾ 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 ಎಲ್ಲಾ ಕಡೆ ಯೂಸ್ ಮಾಡ್ತಾರೆ ಎಲ್ಲಾ ಕಡೆ ಯೂಸ್ ಮಾಡ್ಬೋದಾ? ಈ ರೀತಿ ನಿಮ್ದು ವೇರ್ ಹೌಸ್ ಇದೆ, ಹೌದು. ಇಲ್ಲೆಲ್ಲ ಹಾಕ್ಬೋದಾ ಸರ್ ಇದನ್ನ? ಹಾಕ್ಬೋದು ಸರ್. ಆ ಸ್ಟ್ರೆಂತ್ ಇರುತ್ತೆ ಇದಕ್ಕೆ? ಹಾ ಸ್ಟ್ರೆಂತ್ ಇದೆ, ತಡಿಯುತ್ತಾ? ತಡೆಯುತ್ತೆ ಸರ್. Okay. ವಿರಾಟ್ ಇಂಡಸ್ಟ್ರೀಸ್ ಮಾರ್ಕೆಟ್ ಅಲ್ಲಿ ತುಂಬಾ ಜನ ಪಬ್ ಶೀಟ್ ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಯಾಕೆ ನಾವು ವಿರಾಟ್ ಇಂಡಸ್ಟ್ರೀಸ್ ಗೆ ಬರ್ಬೇಕು? ನಿಮ್ಮ ಹತ್ರನೇ ಯಾಕೆ ಪ್ರಾಡಕ್ಟ್ ತಗೊಂಬೇಕು ನಾವು? ವಿರಾಟ್ ಇಂಡಸ್ಟ್ರೀಸ್ ಏನಕ್ಕೆ ಅಂದ್ರೆ ನಾವು ಮಾಡೋ ಫೋಮ್ ಇದೆಯಲ್ವಾ, ಹಾ, ಅದು ಹಾ. ಹೈ ಕ್ವಾಲಿಟಿ ಇರುತ್ತೆ. ಇದ್ರೊಳಗಡೆ ಇರೋ ಫೋಮ್ಸ್. ಹೌದು. ಓಕೆ. ಮತ್ತೆ ಅದ್ರ ಮೆಟಲ್, ಟಾಪ್ ಮೆಟಲ್ ಬಂದು ಕ್ವಾಲಿಟಿನೂ ಅದು ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ನಮಗ್ ಬೇಕು ಅಂದ್ರೆ JSW, ಕಲರ್ ಶೈನ್ ಮತ್ತೆ ನಮ್ ಬ್ರ್ಯಾಂಡ್ ಮೆಟಲ್ ಶೀಟ್ ಸಿಗ್ತವೆ. 3 ಆಪ್ಷನ್ಸ್ ಇದೆ. ಓಕೆ. ಸೊ ಇದು ಒಂದು ಒಳ್ಳೆ ಎಲ್ಲ ಸೇರ್ಬಿಟ್ಟು ಒಂದು ಒಳ್ಳೆ ಇನ್ಸುಲೇಷನ್ ಅಂತೂ ಮನೆಗೆ ಸಿಕ್ಕೇ ಸಿಗುತ್ತೆ ಹೌದು ಸರ್. ಅಲ್ವಾ? ತುಂಬಾ ಚೆನ್ನಾಗಿ ಹೇಳಿದ್ರೆ ಸರ್. ಇವಾಗೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ನಡೀತಾ ಇದೆ, ಒಂದು ಟೂರ್ ಕೊಟ್ಬಿಡ್ತೀರಾ ನಮ್ಗೆ? ಹಾ, ಬನ್ನಿ. ಏನೇನಿದೆ ಏನ್ ಕತೆ ನೋಡ್ಕೊಂಡ್ ಬಂದ್ಬಿಡೋಣ. ಹಾ, ಬನ್ನಿ ಸೊ ಸರ್. ವೀಕ್ಷಕರೇ, ಪ್ರಾಡಕ್ಟ್ ಯಾವ ತರ ಇದೆ, ಕ್ವಾಲಿಟಿ ಯಾವ ತರ ಸಿಗುತ್ತೆ, ಪ್ರತಿಯೊಂದನ್ನು ಕೂಡ ಸರ್ ನಮ್ಗೆ ತೋರಿಸ್ಕೊಂಡ್ ಬರ್ತಾರೆ. ಬನ್ನಿ ವೀಕ್ಷಕರೇ, ನೋಡ್ಕೊಂಡ್ ಬರೋಣ. ಸರ್ ಇವಾಗ ಮೊದಲೇದಾಗಿ ಇಲ್ಲೆಲ್ಲ ರೋಲ್ ಗಳೆಲ್ಲ ಇಟ್ಟಿದ್ದೀರಾ, ಇದೆಲ್ಲ ಏನಿದು ಹೇಳ್ತೀರಾ ಸರ್ ನಮ್ಗೆ? ಇದೆಲ್ಲ ಏನು? ಇದು ಮೆಟಲ್ ಶೀಟ್ ಸರ್, ಟಾಪ್ ಮೇಲೆ ಹಾಕ್ತಿರಲ್ವಾ, ಹಾ 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 ಹಾ. ಅದು ಇದ್ರದ್ದು ಥಿಕ್ನೆಸ್ ಎಷ್ಟಿರುತ್ತೆ ಸರ್? ಇದು 0.40. 0.40 mm ಇರುತ್ತೆ ಹೌದು. ಇದು. ಓಕೆ. ಅದಕ್ಕೆ ನೀವು ಕಸ್ಟಮೈಸ್ ಮಾಡ್ಕೋಬಹುದು. ಇದ್ರಲ್ಲೂ ಕಸ್ಟಮೈಸೇಷನ್ಸ್ ಇದೆಯಾ ನಿಮ್ಮ ಹತ್ರ? ಥಿಕ್ನೆಸ್ ಓಕೆ. ಆಮೇಲೆ ಇಲ್ಲೊಂದು ಸ್ಯಾಂಪಲ್ಸ್ ಇದೆ, ತೋರಿಸ್ಬಿಡೋಣ ಬನ್ನಿ ವೀಕ್ಷಕರೇ. ಇಲ್ಲಿ ಸ್ಯಾಂಪಲ್ಸ್ ಇದೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು. ಸರ್ ಎಷ್ಟು ಕಲರ್ ಗಳು ಅವೈಲೇಬಲ್ ಇದೆ ಸರ್ ಇಲ್ಲಿ? ಟೋಟಲ್ ಆಗಿ 5 ಕಲರ್ಸ್ ಇದಾವೆ. ಒಂದು ಮಿಸ್ಟ್ ಗ್ರೀನ್ ಫಸ್ಟ್, ಮಿಸ್ಟ್ ಗ್ರೀನ್, ಬ್ರಿಕ್ ರೆಡ್, ಸ್ಕೈ ಬ್ಲೂ, ಆಫ್ ವೈಟ್, ಡಾರ್ಕ್ ಗ್ರೇ. ಡಾರ್ಕ್ ಗ್ರೇ. ಹೌದು. ಓಕೆ. ಸೊ ಇದು ನಮ್ಗೆ ರೂಫ್ ಪ್ಯಾನಲ್ ಅಲ್ಲಿ ಸಿಗುವಂತದ್ದು, ಹೌದು ಸರ್. ಕರೆಕ್ಟಾ? ರೂಫ್ ಪ್ಯಾನಲ್ ಬಿಟ್ಟು ಇನ್ಯಾವ ರೀತಿ ಪ್ಯಾನಲ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಸರ್? ರೂಫ್ ಪ್ಯಾನಲ್ ಬಿಟ್ಟು ವಾಲ್ ಪ್ಯಾನಲ್ಸ್ ಇದಾವೆ ಸರ್ ನಮ್ಮ ಹತ್ರ. ವಾಲ್ ಪ್ಯಾನಲ್ಗಳು. ಇದು ವಾಲ್ ಪ್ಯಾನಲ್ ಇದು? ಹೌದು ಸರ್. ಬನ್ನಿ ವೀಕ್ಷಕರೇ, ಇದನ್ನು ಕೂಡ ತೋರಿಸ್ಬಿಡ್ತೀನಿ ನೋಡಿ. ಇದು ವಾಲ್ ಪ್ಯಾನಲ್ ಅಂತ ಹೇಳ್ತಾರೆ, ನಿಮ್ಮ ಗೋಡೆಗಳಿಗೆ ಹಾಕೋದಕ್ಕೆ. ಸೊ ಗೋಡೆಗಳಿಗೆ ಯಾಕೆ ಹಾಕ್ತಾರೆ ಇದನ್ನ, ಏನಕ್ಕೆ ಯೂಸ್ ಮಾಡ್ತಾರೆ? ಇದು ನಾರ್ಮಲ್ ಆಗಿ ಕೋಲ್ಡ್ ಸ್ಟೋರೇಜ್ ಹಾ, ಹಾ, ಹಾ. ಅದಕ್ಕೆ, ಮತ್ತೆ ಇವಾಗ ರೆಫ್ರಿಜರೇಟರ್ ಟೈಪ್ ಅಲ್ಲಿ ಬರ್ತಾವಲ್ಲ, ಹೌದೌದು. ಅದಕ್ಕೆ ಯೂಸ್ ಮಾಡ್ತಾರೆ. ಮತ್ತೆ ನಾರ್ಮಲ್ ಆಗಿ ಈ ಮನೆಗಳಿಗೆ ಯಾರಾದ್ರೂ ಯೂಸ್ ಮಾಡಿದ್ಯಾ? ಮನೆಗಳಿಗೂ ಯೂಸ್ ಮಾಡ್ತಾರೆ ಸರ್. ಅಂದ್ರೆ ಗೋಡೆ ಬದಲು ಇದನ್ನ ಯೂಸ್ ಮಾಡಬಹುದು. ಗೋಡೆ ಬದಲು ಇದು. ಇವಾಗ ನೀವು ಸಿಮೆಂಟ್ ಎಲ್ಲ ತಗೊಂಡು ಕಟ್ಟೋಷ್ಟರಲ್ಲಿ ಪ್ರೈಸ್ ರೇಟ್ ಜಾಸ್ತಿ ಆಗ್ಬೋದು. ಓಕೆ ಓಕೆ. ಇದು ನಾರ್ಮಲ್ ಆಗಿ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸುಮ್ನೆ ಫಿಕ್ಸಿಂಗ್ ಮಾಡಿ ಗೋಡೆಗಳು ಮಾಡ್ಕೋಬಹುದು ಸರ್. ಸ್ಟ್ರೆಂತ್ ಇರುತ್ತೆ ಸರ್ ಇದು? ಸ್ಟ್ರೆಂತ್ ಇರುತ್ತೆ ಸರ್ ನಿಮ್ಗೆ. ಯಾಕಂದ್ರೆ ಫಿಕ್ಸಿಂಗ್ ಮಾಡಿ ನಾಳೆ ದಿನ ಕಲ್ರು ಬಂದು ಹೊಡೆದಾಕ್ ಬರ್ತಾರೆ. ಆತರ ಏನೇ ಓಕೆ. ಗಟ್ಟಿ ಇರುತ್ತೆ. ಗಟ್ಟಿ ಇರುತ್ತೆ. ರೂಫ್ ಪ್ಯಾನಲ್ ಅಲ್ಲಿ ಎಷ್ಟು ಸೈಜ್ ಸಿಗುತ್ತೆ ನಮ್ಗೆ ಇದರಲ್ಲಿ? ರೂಫ್ ಪ್ಯಾನಲ್ ಅಲ್ಲಿ 30 ಇಂದ 120 mm ವರೆಗೂ ಸಿಗುತ್ತೆ ಸರ್. 120 mm. ಹೌದು. ಆಲ್ಮೋಸ್ಟ್ ಇಷ್ಟು ದಪ್ಪ ಬರುತ್ತೆ. ಹೌದು. ಇದರಲ್ಲಿ ವಾಲ್ ಪ್ಯಾನಲ್ ಅಲ್ಲಿ ಅದರಲ್ಲೂ ಸೇಮ್ ಸರ್. 2 ಆಪ್ಷನ್ಸ್. ಎರಡು ಎರಡರಲ್ಲೂ 120 mm ವರೆಗೆ ಕೊಡ್ತೀರಾ ನೀವು? ಓಕೆ. ಸೊ ವೀಕ್ಷಕರೇ, ಇವೆಲ್ಲ ಸ್ಯಾಂಪಲ್ ಆಯ್ತು, ಇನ್ನ ಸ್ಟಾಕ್ ಗಳು ಕೂಡ ತುಂಬಾ ಇದೆ ಸರ್. ಬನ್ನಿ ಹಂಗೆ ತೋರ್ಸ್ಕೊಂಡು ಹೋಗ್ಬಿಡೋಣ. ಸೊ ಇವೆಲ್ಲ ಯಾವ ಸರ್? ಇದು ಅದು ವಾಲ್ ಪ್ಯಾನಲ್ ಸರ್. ಇದೆಲ್ಲ ವಾಲ್ ಪ್ಯಾನಲ್, ಇದೆಲ್ಲ ರೂಫ್ ಪ್ಯಾನಲ್. ಅದು ರೂಫ್ ಪ್ಯಾನಲ್ ಸರ್. ನೋಡಿ ವೀಕ್ಷಕರೇ, ಇವೆಲ್ಲವೂ ಕೂಡ ತುಂಬಾ ಸ್ಟಾಕ್ಸ್ ಅಲ್ಲಿ ಇಟ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಅಂಡ್ ವಾಟ್ ಅಬೌಟ್ ಸೈಜ್ ಸರ್? ಸೈಜ್ ಸಿಗುತ್ತೆ ನಿಮ್ಮ ಹತ್ರ? ಲೆಂತ್ ಬಂದು ನೀವು ಕಸ್ಟಮೈಸ್ ಮಾಡ್ಕೋಬಹುದು as per your requirement. ಓಕೆ ಓಕೆ ಓಕೆ. ಸೊ ಇಲ್ಲೆಲ್ಲ ಇರೋದೆಲ್ಲ ಎಷ್ಟು ಲೆಂತ್ ಸರ್ ಇದು ಆಕ್ಚುಲಿ? ಅಂದ್ರೆ ಮಿನಿಮಮ್ ಎಷ್ಟು ಲೆಂತ್ ಇಂದ ಮ್ಯಾಕ್ಸಿಮಮ್ ಎಷ್ಟು ಲೆಂತ್ ವರೆಗೆ ಕೊಡ್ತೀರಾ ನೀವು ಆಕ್ಚುಲಿ? ಮಿನಿಮಮ್ ಅಂತ ಏನಿಲ್ಲ, ಮ್ಯಾಕ್ಸಿಮಮ್ ಬಂದು 50 feet ಗಂಟ ಸಿಗುತ್ತೆ ಸರ್. 50 feet ವರೆಗೂ ಕೂಡ ಸಿಗುತ್ತೆ ನಿಮ್ಮ ಹತ್ರ? ಹೌದು ಸರ್. ಓಕೆ. ಅಂಡ್ ಇದರ ಅಗಲ ಎಷ್ಟು ಬರುತ್ತೆ ಸರ್ ಇಲ್ಲಿ? ಈ ಅಗಲ ಅಂತ ಬರುತ್ತಲ್ಲ, ಇದು ಎಷ್ಟು ಇರುತ್ತೆ? ಅದು 3.5 feet ಬರುತ್ತೆ. 3.5 feet ಹಾ. ಅಗಲ ಬರುವ. ಹೌದು ಸರ್. ಸ್ಟ್ಯಾಂಡರ್ಡ್ ಇದು? ಸ್ಟ್ಯಾಂಡರ್ಡ್ ಎಲ್ಲದಕ್ಕೂ ಇದೇನೆ. ಹಾ. ಆಮೇಲೆ ಇದೇನಕ್ಕೆ ಎಕ್ಸ್ಟ್ರಾ ಈ ತರ ಬಿಟ್ಟಿದ್ರೆ? ಇಲ್ಲಿ ಒಂದು ಸಪರೇಟ್ ಆಗಿ ಈ ತರ ಬರ್ತಾ ಇದಲ್ಲ? ಅದು ಓವರ್ಲ್ಯಾಪಿಂಗ್ ಸರ್. ಹಾ. ಇವಾಗ ಒಂದ್ ಶೀಟ್ ಪಕ್ಕದಲ್ಲಿ ಇನ್ನೊಂದ್ ಶೀಟ್ ಓವರ್ಲ್ಯಾಪ್ ಆಗಿ ಅದ್ರ ಮೇಲೆ ಸ್ಕ್ರೂಸ್ ಹಾಕ್ತಾರೆ. ಓಕೆ ಓಕೆ. ಅದ್ರ ಮೇಲೆ ಸ್ಕ್ರೂಸ್ ಹಾಕಿದಾಗ ಫಿಕ್ಸ್ ಆಗ್ಬಿಡುತ್ತೆ. ನಿಮ್ದು ಪ್ರೊಡಕ್ಷನ್ ಅಂತೂ ತುಂಬಾನೇ ಸೂಪರ್ ಆಗಿ ನಡೀತಾ ಇದೆ. ತೋರಿಸಬಹುದು ಹೆಂಗ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಆಮೇಲೆ ವಾಟ್ ಅಬೌಟ್ ಸ್ಟಾಕ್ಸ್? ನಿಮ್ಮ ಹತ್ರ ಸ್ಟಾಕ್ ಆಲ್ವೇಸ್ ರೆಡಿ ಇರುತ್ತಾ? ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದಾ? ಸ್ಟಾಕ್ ರೆಡಿ ಇರಲ್ಲ ಸರ್ ನಮ್ಮ ಹತ್ರ. ನೀವು ಆರ್ಡರ್ ಕೊಟ್ಮೇಲೆ ನಾವು 3 to 5 days ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ನಿಮ್ಗೆ ಡಿಸ್ಪ್ಯಾಚ್ ಮಾಡಿ. ಇವೆಲ್ಲ ಆಲ್ರೆಡಿ ಆರ್ಡರ್ ಬಂದಿರೋದ ಸರ್ ಇದು? ಇದು ಆಲ್ರೆಡಿ ಸ್ಯಾಂಡ್ವಿಚ್ ಆಗಿ ಬರ್ತಾ ಇರುವಂತದ್ದು? ಹೌದು ಸರ್. ಒಳಗಡೆಯಿಂದ ಬರುತ್ತೆ ಇದು? ಹೌದು. ಓಕೆ. ಸೊ ಇದು ಕಟ್ ಮಾಡುತ್ತಾ ಇದಕ್ಕೆ ಸರ್ ಇದು? ನೀವು ಕೊಟ್ಟಿರೋ ಲೆಂತ್ ಗೆ ಕಟ್ ಮಾಡಿ ಆಟೋಮ್ಯಾಟಿಕ್ ಆಗಿ ಎಷ್ಟು ಶೀಟ್ ಬೇಕೋ ಅಷ್ಟು ಶೀಟ್ ಕಟ್ ಮಾಡಿ ಕೊಡುತ್ತೆ ಸರ್. ಓಕೆ. ಸೊ ಇದು ಕಟಿಂಗ್ ಪ್ರೋಸೆಸ್? ಹೌದು ಸರ್. ಓಕೆ. ಸೊ ಅಲ್ಲಿಂದ ಸ್ಯಾಂಡ್ವಿಚ್ ಆಗಿ ಬಂದು ಇಲ್ಲಿ ಕಟ್ ಆಗಿ ಇದು ಮುಂದ್ಗಡೆ ಪೀಸ್ ಹೋಗುವಂತದ್ದು? ಹೌದು. ತೋರಿಸ್ಬಿಡೋಣ ಕಟಿಂಗ್ ಹೆಂಗಾಗತ್ತೆ ಅಂತ. ವೀಕ್ಷಕರೇ ನೋಡಿ, ಇದೇ ಮಷೀನು, ಜರ್ಮನ್ ಮೇಡ್ ಆಕ್ಚುಲಿ ಎಲ್ಲದು ಪ್ರತಿಯೊಂದು ಕೂಡ. ಕಟ್ಟಿಂಗ್ ಆಗುತ್ತೆ ತೋರಿಸ್ತೀವಿ ನೋಡಿ. ಇವಾಗ ನೋಡಿ ವೀಕ್ಷಕರೇ, ಇದು ಕಟಿಂಗ್ ಆಗ್ತಾ ಇರೋದು ಇದು. ಸೊ ಇಲ್ಲಿ ಕಟ್ ಆಯ್ತು ಅಂದ್ರೆ ಇಲ್ಲಿಗೆ ಪ್ರೋಸೆಸ್ ಮುಗೀತಾ ಸರ್ ಇದು? ಅಷ್ಟೇ ಸರ್. ರೆಡಿ ಟು ಶಿಪ್ ಇದು? ಹೌದು. ಸೊ ವೀಕ್ಷಕರೇ, ಚೇತನ್ ಸರ್ ನಮಗೆ ಪಬ್ ಶೀಟ್ಗಳ ಬಗ್ಗೆ ಮಾಹಿತಿ ಕೊಟ್ಟು ನಮ್ಮ ಹತ್ರ
UPVC ರೂಫಿಂಗ್ ಶೀಟ್ಗಳು ಕೂಡ ಇದೆ ಅಂತಂದ್ರು. ಹೌದು, ಇವ್ರದ್ದು ಇನ್ನೊಂದು ಸೆಕ್ಷನ್ ಇದೆ ವೀಕ್ಷಕರೇ, ಇನ್ನೊಂದು ವೇರ್ ಹೌಸ್ ಅಂತಾನೆ ಹೇಳ್ಬೋದು, ಪಕ್ಕದಲ್ಲೇ ಇದೆ. ಇಲ್ಲಿ UPVC ರೂಫಿಂಗ್ ಶೀಟ್ಗಳು ಅವೈಲೇಬಲ್ ಇದೆ. ಬನ್ನಿ ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ಕೊಂಡು ಬಂದ್ಬಿಡ್ತೀನಿ. ಇಲ್ಲಿ ನಿಮಗೆ ಇದೆ ನೋಡಿ, ಇದನ್ನು UPVC ರೂಫಿಂಗ್ ಶೀಟ್ಗಳಂತ ಹೇಳ್ತಾರೆ. ಸೊ ಇದು ನಿಮಗೆ ನೋಡಿ ಪ್ಯಾಟರ್ನ್ ತೋರಿಸಿ, ಇಲ್ಲಿ ಮುಂದೆ ಬನ್ನಿ, ಇಲ್ಲಿ ಈ ಪ್ಯಾಟರ್ನ್ ತೋರಿಸಿ. ನಿಮಗೆ ನಮ್ಮ ಊರ ಕಡೆ ಎಲ್ಲ ಕೋಳು ಹಂಚು ಅಂತ ಹೇಳ್ತಾರೆ, ಗೊತ್ತಿರ್ಬೋದು, ಮಂಗಳೂರು ಕಡೆ ಎಲ್ಲ ಕೋಳು ಹಂಚು ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಕೋಳು ಹಂಚಿನ ಟೈಪಲ್ಲಿ ಆ ಪ್ಯಾಟರ್ನ್ಸ್ ಇಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇದು ಇದು ಕೋಳು ಹಂಚಲ್ಲ, ಇದು UPVC. ಆ್ಯಂಡ್ ಇದು ನೋಡಿ ಪ್ಯಾಟರ್ನ್ಸ್ ಈ ಥರ ಇರುತ್ತೆ. ದಪ್ಪ ಬಂದುಬಿಟ್ಟು ನಿಮಗೆ 2.5 mm ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಇದನ್ನು 2.5 mm ಈ ದಪ್ಪ ಬರುತ್ತೆ ನಿಮಗೆ. ಅಗಲ ಬಂದುಬಿಟ್ಟು ನಿಮಗೆ 3.6 ಫೀಟ್ ಅಂತ ಹೇಳ್ಬೋದು. ಈ ಆಪ್ಷನಲ್ಲಿ ಸಿಗುತ್ತೆ. ಆ್ಯಂಡ್ ಉದ್ದ ಬಂದುಬಿಟ್ಟು ನಿಮಗೆ ಬೇರೆ ಬೇರೆ ಆಪ್ಷನ್ಸ್ ಇದೆ. ಸ್ಯಾಂಪಲ್ ಇದೆ, ನಾನು ಸ್ಯಾಂಪಲ್ ತೋರಿಸ್ತೀನಿ ನಿಮಗೆ, ಕೊಡಿ ಇಲ್ಲಿ ನೋಡಿ, ಇದು ಸ್ಯಾಂಪಲ್. ಇದರಲ್ಲಿ ನಾನು ಈಸಿಯಾಗಿ ನಿಮಗೆ ತೋರಿಸ್ಬೋದು. ಆ್ಯಂಡ್ ಇಲ್ಲಿ ನೀವು ಬಂದು ಸ್ಯಾಂಪಲ್ಗಳು ಕಲೆಕ್ಟ್ ಕೂಡ ಮಾಡ್ಕೊಬೋದು. ಈ ರೀತಿ ಸ್ಯಾಂಪಲ್ ನೀವು ಕಲೆಕ್ಟ್ ಮಾಡ್ಕೊಂಡು ಹೋದರೆ, ಸೊ ನಿಮ್ಮ ಬಿಲ್ಡರ್ಸ್ ಇರ್ಬೋದು, ಅವ್ರ ಜೊತೆ ತೋರಿಸ್ಬೋದು, ಮನೆಯಲ್ಲಿ ತೋರಿಸೋದಾದರೆ ತೋರಿಸ್ಬೋದು. ಈ ರೀತಿ ಬರುತ್ತೆ, ದಪ್ಪ ಈ ರೀತಿ ಬರುತ್ತೆ. ಆ್ಯಂಡ್ ಅಗಲ ಬಂದುಬಿಟ್ಟು ನಿಮಗೆ 3.6 ಫೀಟ್ ಬರುತ್ತೆ ವೀಕ್ಷಕರೇ. ಹಾಗೆ ಡಾರ್ಕ್ ಗ್ರೇ ಕಲರ್, ಮುಂದೆ ಬನ್ನಿ ಇಲ್ಲಿ ತೋರಿಸಿ ನಮ್ಮ ವೀಕ್ಷಕರಿಗೆ. ಸೊ ಈ ರೀತಿ ಡಾರ್ಕ್ ಗ್ರೇ ಕಲರ್ 2 ಆಪ್ಷನ್ ಸಿಗುತ್ತೆ ನಿಮಗೆ. ಆ್ಯಂಡ್ ಇದರಲ್ಲೂ ಕೂಡ ಬಾಟಮ್ ಕಲರಲ್ಲೂ ಕೂಡ 2 ಆಪ್ಷನ್ಸ್ ಇದೆ ನಿಮಗೆ. ನೋಡಿ ಈ ಬಾಟಮ್ ತೋರಿಸ್ತೀನಿ ನೋಡಿ ನಾನು ನಿಮಗೆ. ಇದು ವೈಟ್ ಬಾಟಮಲ್ಲಿ ನಿಮಗೆ ಸೇಮ್ ಕಲರ್ ಬರೋದಿಲ್ಲ, ವೈಟ್ ಬಾಟಮ್ ಬರುತ್ತೆ. ಇದು ಒಂದು ವೆರೈಟಿ. ಆದರೆ ಇದು ನೋಡಿ ಇಲ್ಲಿ, ಇದು ಸೇಮ್ ಕಲರ್, ಮೇಲ್ಗಡೆ ಏನು ಕಲರ್ ಇತ್ತಲ್ವ ಆ ಕಲರೇ ಇಲ್ಲಿ ಬರುವಂಥದ್ದು ವೀಕ್ಷಕರೇ. ಸೊ ಇದು ಇನ್ನೊಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟು. ಸ್ವಲ್ಪ ಈ ಕಡೆ ಎಲ್ಲ ತೋರಿಸಿ ಬನ್ನಿ, ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಇದು ಇಲ್ಲಿನ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಆ್ಯಂಡ್ ಕಲರ್ ಅಂತ ಬಂದರೆ 2 ಕಲರ್ ಸಿಗುತ್ತೆ. ಒಂದು ಈ ರೀತಿ ಆರೆಂಜ್ ಕಲರು, ಇನ್ನೊಂದು ಬನ್ನಿ ತೋರಿಸ್ತೀನಿ ನಾನು ನಿಮಗೆ. ಇನ್ನೊಂದು ಈ ರೀತಿ ಲೈಕ್ ಈ ರೀತಿ ನಿಮಗೆ ಡಾರ್ಕ್ ಗ್ರೇ ಕಲರ್, ಮುಂದೆ ಬನ್ನಿ ಇಲ್ಲಿ ತೋರಿಸಿ ನಮ್ಮ ವೀಕ್ಷಕರಿಗೆ. ಸೊ ಈ ರೀತಿ ಡಾರ್ಕ್ ಗ್ರೇ ಕಲರ್ 2 ಆಪ್ಷನ್ ಸಿಗುತ್ತೆ ನಿಮಗೆ. ಸೊ ಇನ್ನು ಉದ್ದ ಅಂತ ಬಂದರೆ ಇಲ್ಲೂ ಕೂಡ ನಿಮಗೆ ಮಲ್ಟಿಪಲ್ ಆಪ್ಷನ್ಸ್ಗಳಿದೆ. ನೀವು ಇಲ್ಲಿ ತೋರಿಸಿ ಎಲ್ಲರಿಗೂ. ಸೊ ಬೇರೆ ಬೇರೆ ಉದ್ದಗಳು ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ಕಸ್ಟಮೈಸೇಷನ್ ಅವೈಲೇಬಲ್ ಇಲ್ಲ ವೀಕ್ಷಕರೇ. ಇಲ್ಲಿ ನಿಮಗೆ 2.4 ಮೀಟರಿಂದ 6.1 ಮೀಟರ್ವರೆಗೆ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು 2.4 ಮೀಟರು. ಇಲ್ಲಿಂದ ಅಲ್ಲಿ ತೋರಿಸಿ, ಅಲ್ಲಿ ಲಾಸ್ಟಲ್ಲಿ ತೋರಿಸಿ, ಉದ್ದದಿದೆಯಲ್ಲ, ಸೊ 6.1 ಮೀಟರ್ವರೆಗೂ ಕೂಡ ಇಲ್ಲಿ ಅವೈಲೇಬಲ್ ಇದೆ ವೀಕ್ಷಕರೇ. 2.4 ಇಂದ 6.1 ಮೀಟರ್ವರೆಗೂ ಕೂಡ ಬೇರೆ ಬೇರೆ ಸೈಜಸ್ಗಳು ಅವೈಲೇಬಲ್ ಇದೆ ನಿಮಗೆ. ಇನ್ನು ಬನ್ನಿ. ಸೊ ಇದು ಆ್ಯಕ್ಚುಲಿ ಇವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟು. ಸ್ಟಾಕ್ಸ್ಗಳು ಕೂಡ ತುಂಬಿಕೊಂಡಿದೆ ಅಂತ ಹೇಳ್ಬೋದು. ಇದು ಕೋಳಂಚು ಲಾಸ್ಟ್ ಎಂಡಲ್ಲಿ ಬರುತ್ತೆ, ಗೊತ್ತಾ, ಟಾಪಲ್ಲಿ ಬರುತ್ತೆ. ಈ ಥರ ಬಂತು ಅಂದರೆ ಮೇಲ್ಗಡೆ ಹಾಕಬೇಕಲ್ವ. ಸೊ ಇದು ಕೂಡ ನಿಮಗೆ 2 ಆಪ್ಷನ್ಸ್ ಇದೆ ನೋಡಿ. ಈ ರೀತಿ ಒಂದು ಆಪ್ಷನ್ಸ್ ಬರುತ್ತೆ. ಆ್ಯಂಡ್ ಇದರಲ್ಲಿ ಇನ್ನೂ ದೊಡ್ಡದಾಗಿರುವಂಥದ್ದು ಈ ರೀತಿ ಒಂದು ಆಪ್ಷನ್ಸು ನೋಡಿ, ಇಲ್ಲಿ ಈ ರೀತಿ ಒಂದು ಆಪ್ಷನ್ಸು 2 ಆಪ್ಷನ್ಸ್ಗಳು ಅವೈಲೇಬಲ್ ಇದೆ. ಚಿಕ್ಕದು ಬೇಕಾದರೆ ಚಿಕ್ಕದು, ದೊಡ್ಡದು ಬೇಕಾದರೆ ದೊಡ್ಡದು. ಆ್ಯಂಡ್ ಇಲ್ಲಿ ಸ್ಯಾಂಪಲ್ಸ್ಗಳು, ನಾನು ಹೇಳಿದಾಗೆ ಸ್ಯಾಂಪಲ್ಸ್ಗಳು ಅವೈಲೇಬಲ್ ಇರುತ್ತೆ. ಸ್ಯಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಬೋದು. ನಿಮಗೆ ಕೊಟೇಶನ್ಸ್ ಬೇಕಾದರೂ ಕೂಡ ಈ ಕಂಪನಿಯಿಂದ ತೊಗೋಬೋದು. ಹಾಗಾದರೆ ಇದ್ರ ಬೆಲೆಗಳು ಎಷ್ಟಿರುತ್ತೆ ವೀಕ್ಷಕರೇ? ಇದರ ಬೆಲೆಗಳು ಬಂದುಬಿಟ್ಟು 35 ರುಪೀಸ್ ಪ್ಲಸ್ GST ಇರುತ್ತೆ. ಜೊತೆಯಲ್ಲಿ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಟ್ರಾ ಇರುತ್ತೆ. ಯಾಕಂತಂದರೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲಿಂದ ಇಲ್ಲಿಗೆ ಮಾಡಬೇಕಂತ ಗೊತ್ತಿರೋದಿಲ್ಲ. ಸೊ ನೀವು ಎಲ್ಲಿಂದ ಬಂದಿರ್ತೀರ ಅಂತ ಗೊತ್ತಿರೋದಿಲ್ಲ. ಸೊ ಅದಕ್ಕೋಸ್ಕರ 35 ರುಪೀಸ್ ಪ್ಲಸ್ GST ಜೊತೆಯಲ್ಲಿ ಟ್ರಾನ್ಸ್ಪೋರ್ಟೇಷನ್. ಸೊ ಇದನ್ನು ಜಾಸ್ತಿ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ವೀಕ್ಷಕರೇ. ಇದನ್ನು ಕೂಡ ನೀವು ರೆಸಿಡೆನ್ಸಿಯಲಿ ಯೂಸ್ ಮಾಡ್ಬೋದು, ಕಮರ್ಷಿಯಲಿ ಕೂಡ ಯೂಸ್ ಮಾಡ್ಬೋದು. ಯೂಶಲಿ ನೋಡಿ, ನಾನು ಹೋಮ್ ಟೂರ್ ಎಲ್ಲ ಮಾಡ್ತಾ ಇರ್ತೀನಿ. ಅಲ್ಲಿ ಮನೆ ಮೇಲ್ಗಡೆ ಏನು ಚಾವಣಿ ಅಂತ ಎಕ್ಸ್ಟ್ರಾ ತೊಗೊತೀರಲ್ವ, ಬಾಲ್ಕನಿ ಇರ್ಬೋದು, ಪೋರ್ಟಿಕೋ ಮಾಡಿರ್ತೀರಾ. ಸೊ ಆ ಜಾಗದಲ್ಲಿ ಇದನ್ನು ಡೆಫಿನೆಟ್ಲಿ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಕ್ವಾಲಿಟಿ ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ತೋರಿಸಿ ನಮ್ಮ ವೀಕ್ಷಕರಿಗೆ ತೋರಿಸಿ. ಇದು ನೋಡಿ ಬಾಟಮ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ, ತುಂಬಾ ಸ್ಟರ್ಡಿ ಆಗಿದೆ. ಇದು ಆ್ಯಕ್ಚುಲಿ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಇವೆಲ್ಲ ಬೇರೆ ಬೇರೆ ಕಲರ್ ಜೊತೆಯಲ್ಲಿ ಸೈಜ್ಗಳು, ಇವೆಲ್ಲ ಬೇರೆ ಬೇರೆ ಕಲರ್ ಸೈಜ್ಗಳು ಇಲ್ಲಿ ತೋರಿಸಿ. ಅದು ಸೆಂಟ್ರಲ್ಲಿ ಹಾಕ್ತಾರಲ್ಲ, ಕೋಳಂಚ್ ಅಂತ ಹೇಳ್ಬೋದು. ಆ್ಯಂಡ್ ಇವೆಲ್ಲ ಸ್ಟಾಕ್ಸ್ ವೀಕ್ಷಕರೇ. ಓಕೆ. ಆ್ಯಂಡ್ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ರೆ ಇದಿಷ್ಟು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಸೊ ಇವಾಗ ಏನು ಮಾಡೋಣ ಅಂತಂದರೆ, ಬ್ಯಾಕ್ ಟು ಚೇತನ್ ಸರ್ ಜೊತೆ ಹೋಗೋಣ. ಆರ್ಡರ್ ಮಾಡೋದು ಯಾವ ಥರ, ಸೊ ಇವನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ, ಪ್ರತಿಯೊಂದು ವಿಚಾರವನ್ನು ಕೂಡ ತಿಳ್ಕೊಳ್ಳೋಣ ವೀಕ್ಷಕರೇ. ನಡೀರಿ ಹೋಗೋಣ. ಸರ್ ಎಲ್ಲ ನೋಡ್ಕೊಂಬಂದ್ವಿ, ಒಂದು ಇದನ್ನು ಕೊಟ್ರಿ. ಜೊತೆಯಲ್ಲಿ ನಿಮ್ಮದು UPVC ರೂಪಿಂಗ್ ಪ್ಯಾನಲ್ ಕೂಡ ನೋಡ್ಕೊಂಡ್ಬಂದೆ. ಅದು ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇವಾಗ ನನ್ನ ಕ್ವಶನ್ ಏನಂತಂದ್ರೆ, UPVC ಪ್ಯಾನಲ್ಗಳು 35 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರಿ. ಇದರ ಬೆಲೆ, ಪಬ್ ಶೀಟ್ಗಳ ಬೆಲೆ ಎಷ್ಟಾಗುತ್ತೆ ಸರ್ ಇಲ್ಲಿ? ಫಿಕ್ಸ್ಡ್ ಪ್ರೈಸ್ ಅಂತ ಏನಿಲ್ಲ ಸರ್. ಆದ್ರೆ ಇವಾಗ ನಿಮ್ಗೆ ಗೊತ್ತಿರ್ಬೋದು, ಫೋಮ್ ಕಾಸ್ಟ್ ಜಾಸ್ತಿ ಆಗ್ತಿರುತ್ತೆ, ಮೆಟಲ್ ಶೀಟ್ ಕಾಸ್ಟ್ ಜಾಸ್ತಿ ಆಗಿರುತ್ತೆ. ನೀವು ಕಾಲ್ ಮಾಡಿ ಆರ್ಡರ್ ಮಾಡಿದ್ರೆ ನಾವು ಅಫೋರ್ಡಬಲ್ ಪ್ರೈಸ್ ಅಲ್ಲೇ ನಿಮ್ಗೆ ಮಾಡ್ಕೊಡ್ತೀವಿ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀರಾ? ಬೆಸ್ಟ್ ಪ್ರೈಸ್ ಅಲ್ಲಿ. ಯಾರಾದ್ರೂ ಆರ್ಡರ್ ಮಾಡ್ಬೇಕಪ್ಪ, ಆರ್ಡರ್ ಪ್ರೊಸೆಸ್ ಯಾವ ತರ ಇರುತ್ತೆ ಸರ್? ಏನ್ ಮಾಡ್ಬೇಕು? ಏನಿಲ್ಲ ಸರ್, ವೆಬ್ಸೈಟ್ ಅಲ್ಲಿ ನಮ್ ಕಾಲ್ ನಂಬರ್ ಸಿಗ್ತದೆ. ಮೇಲ್ಗಡೆ ನಂಬರ್ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ. ಸ್ಕ್ರೀನ್ ನಂಬರ್ ಇರುತ್ತೆ, ಆ ನಂಬರ್ ಕಾಲ್ ಮಾಡಿ ಆರ್ಡರ್ ಏನೇನ್ ಬೇಕು ಅದನ್ನ ನೀವ್ ಹೇಳಿದ್ರೆ ಕೊಟೇಶನ್ ಮಾಡಿ ನಿಮ್ಗೆ ಕಳಿಸ್ತೀರಿ. ಓಕೆ.
ಆ ಕೊಟೇಶನ್ಗೆ ನೀವು 30% ಪೇ ಮಾಡಿ ಮಿಕ್ಕಿದ ಪ್ರೋಸೆಸ್ ಎಲ್ಲ ನಡೆಯುತ್ತೆ ಎಷ್ಟು ದಿನದಲ್ಲಿ ನೀವು ಡೆಲಿವರಿ ಕೊಡ್ತೀರಾ ನಮ್ಗೆ? ಸರ್. ಮಿನಿಮಮ್ ಅಂದ್ರೆ 3 days, 3 ದಿನ, ಮ್ಯಾಕ್ಸಿಮಮ್ 5 days ಆಗುತ್ತೆ. 3 to 5 days ಅಲ್ಲಿ ಎಷ್ಟೇ ಆರ್ಡರ್ ಇದ್ರು ಕೂಡ ಹೌದು ಸರ್, ಡೆಲಿವರಿಗೆ ರೆಡಿ ಇದ್ದೀರಾ? ಡೆಲಿವರಿ ರೆಡಿ. ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆಯಾ ಸರ್? ಆಲ್ ಓವರ್ ಕರ್ನಾಟಕ ಅಲ್ಲ ಸರ್, ಆಲ್ ಓವರ್ ಇಂಡಿಯಾ ಡಿಸ್ಪ್ಯಾಚ್ ಮಾಡ್ತೀನಿ. ಇಂಡಿಯಾಕ್ಕೆ ರೆಡಿ ಇದ್ದೀರಾ ಸರ್. ಆಮೇಲೆ ಈಗ ಕಸ್ಟಮರ್ ಬಿಟ್ಬಿಟ್ಟು ಯಾರಾದ್ರೂ ರೀಸೇಲರ್ ಇರ್ತಾರೆ, ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ ಗಳು ಇರ್ತಾರೆ, ಓಕೆ, ಸೊ ಅಂತವ್ರು ಅಥವಾ ಈ ತರ ವೇರಸ್ ಮಾಡೋರು ಇರ್ತಾರೆ, ಅವ್ರೇನಾದ್ರೂ ನಮಗೆ ಒಂದು ಬೆಸ್ಟ್ ಪ್ರೈಸ್ ಹಾಕೊಡ್ತೀರಾ ಸರ್ ಅಂತ ಕೇಳಿದ್ರೆ ಅವ್ರುಗಳಿಗೆ ಸ್ಪೆಷಲ್ ಆಗಿ ಏನಾದ್ರು ಬೆಸ್ಟ್ ಪ್ರೈಸ್ ಮಾಡ್ಕೊಡಕ್ಕಾಗತ್ತಾ ಹೋಲ್ಸೇಲ್ ಅಲ್ಲಿ ತಗೊಂಡಾಗ? ಡೀಲರ್ಗೆ ನಾರ್ಮಲ್ ಆಗಿ ಡೀಲರ್ ರೇಟ್ಸ್ ಎಲ್ಲಾರ್ಗೂ ಕೊಡೋದು ಸರ್. ಅದೇ ಪ್ರೈಸ್ ನ ಎಲ್ಲಾರ್ಗೂ ಕೊಡೋದು. ಡೀಲರ್ ರೇಟ್ ಅನ್ನೇ ಹೋಲ್ಸೇಲ್ ಆಗಿ ಕೊಟ್ಬಿಡ್ತಾರೆ ಬೆಸ್ಟ್ ಪ್ರೈಸ್ ಅಲ್ಲಿ. ಆಮೇಲೆ ನಿಮ್ಮ ಹತ್ರ ಮಿನಿಮಮ್ ಇಷ್ಟೇ ಪರ್ಚೇಸಸ್ ಅಂತ ಏನಾದ್ರು ಇದೆಯಾ, ಅಥವಾ ಯಾರು ಬೇಕಾದ್ರೂ ಎಷ್ಟು ಬೇಕಾದ್ರೂ ಬಂದು ತಗೊಬಹುದಾ? ಮಿನಿಮಮ್ ಪರ್ಚೇಸ್ ಅಂತ ಏನಿಲ್ಲ ಸರ್, ಯಾರು ಬೇಕಾದ್ರೂ ಎಷ್ಟಾದ್ರೂ ತಗೋಬಹುದು. ಎಷ್ಟಾದ್ರೂ ತಗೋಬಹುದು. ಯಾರಾದ್ರೂ ಹೌಸ್ ಓನರ್ಸ್ ಇರ್ತಾರೆ ಸರ್, ನಮಗೊಂದು 10-20 ಶೀಟ್ ಬೇಕು, ಅವ್ರಿಗೂ ಕೊಡಕ್ ರೆಡಿ ಇದೀರಾ? ಕೊಡ್ತೀವಿ ಸರ್. ಡೈರೆಕ್ಟ್ ಆಗಿ ಸೇಲ್ಸ್ ಇದೆ, ಡೈರೆಕ್ಟ್ ತಗೋಬಹುದು. ಸೊ ಇದು ನೀವು ಫ್ಯಾಕ್ಟ್ರಿ ಅಂತ ಅನ್ಕೊಂಡು ಫ್ಯಾಕ್ಟ್ರಿ ಲೆಕ್ಕದಲ್ಲೇ ತಗೋಬೇಕು, ಹೋಲ್ಸೇಲ್ ಲೆಕ್ಕದಲ್ಲೇ ತಗೋಬೇಕು ಅಂತೆಲ್ಲ ವೀಕ್ಷಕರ 5-10 ಸೀಟ್ಗಳು ಬೇಕಾ ನಿಮ್ಗೆ? ಅದು ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ, ಅದು ಕೂಡ ಬೆಸ್ಟ್ ಪ್ರೈಸ್ ಅಲ್ಲಿ. ಸರ್ ಹೇಳಿದ್ರು ಪ್ರೈಸ್ ವೇರಿ ಆಗ್ತಾ ಇರುತ್ತೆ. ದಯವಿಟ್ಟು ಸ್ಕ್ರೀನ್ ಮೇಲೆ ಬರ್ತಾ ಅಂತ ನಂಬರ್ ಮೂಲಕ ಕಾಲ್ ಮಾಡಬಹುದು, ಇವ್ರ ಹತ್ರ ಪ್ರೈಸಿಂಗ್ ಅನ್ನ ತಿಳ್ಕೊಬಹುದು ವೀಕ್ಷಕರೇ. ಸರ್ ಕರೆಂಟ್ಲಿ ನೀವು ನನ್ಗೆ ಗೊತ್ತಿರೋ ಹಾಗೆ ನೀವು ದೊಡ್ಡ ನ್ಯಾಷನಲ್ ವೈಡ್ ಕಂಪನಿ ಆಗಿರೋದ್ರಿಂದ ನೀವು ಯಾವ ಕಂಪನಿಗಳಿಗೆ, ದೊಡ್ಡ ದೊಡ್ಡ ಬ್ರ್ಯಾಂಡ್ ಗಳಿಗೆ ಸಪ್ಲೈ ಎಲ್ಲ ಮಾಡಿದಿರಾ ಸರ್? ಸರ್ ಈಗ ಆಕ್ಚುಲಿ ಏರ್ಲೈನ್ಸ್ ಕೊಡ್ತೀವ್ರಿ, ಮತ್ತೆ TVS ಕಂಪನಿ, ಬ್ರಿಗೇಡ್, ಟೈಟಾನ್, ಮತ್ತೆ ಎಕ್ಸೈಡ್, ಇವ್ರಿಗೆಲ್ಲ ಕೊಡ್ತೀರಾ? ಎಲ್ರಿಗೂ ಕೊಡ್ತೀವಿ. ಆಲ್ರೆಡಿ ಇವರೆಲ್ಲ ಎಕ್ಸಿಸ್ಟಿಂಗ್ ಕಸ್ಟಮರ್, ಎಕ್ಸಿಸ್ಟಿಂಗ್ ಕಸ್ಟಮರ್ ರೆಗ್ಯುಲರ್ ಆಗಿ ತಗೊಂತಾ ಇರ್ತಾರೆ ಇವರೆಲ್ಲ? ರೆಗ್ಯುಲರ್ ಆಗಿ ತಗೊಂತಾರೆ. ಓಕೆ ಓಕೆ, ಪ್ರಾಜೆಕ್ಟ್ಸ್ ಇದ್ರು ನಾವೇ ಸಪ್ಲೈ ಮಾಡುವಂತದ್ದು. ಸೊ ಯಾರಾದ್ರೂ ಇವಾಗ ಬಂದು ಭೇಟಿ ಮಾಡ್ಬೇಕು, ನಾವು ಕೂಡ ನಿಮ್ ಪಪ್ ಶೀಟ್ ಅನ್ನು ನೋಡ್ಬೇಕು, ಕನ್ನಡಕವರೆಗೆ ಒಬ್ಬರಿಗೆ ತೋರಿಸ್ಬಿಟ್ರೆ ನಮಗೂ ತೋರಿಸಿ ಸರ್ ಅಂತಂದ್ರೆ ಇಲ್ಲಿ ಫ್ಯಾಕ್ಟ್ರಿಗೆ ಟೈಮಿಂಗ್ ಏನಿರುತ್ತೆ ಸರ್? ಇಲ್ಲಿ ಫ್ಯಾಕ್ಟ್ರಿ ಟೈಮಿಂಗು ಬೆಳಗ್ಗೆ ಒಂದು 10 o'clock ಇಂದ ಸ್ಟಾರ್ಟ್ ಆಗುತ್ತೆ. 10 o'clock ಇಂದ ನೈಟ್ ವರೆಗೆ 8-9 ಗಂಟೆ, 8-9 ವರೆಗೆ. ಅಂಡ್ ನಿಮ್ದು ಆಫೀಸಸ್ ಮತ್ತೆ ಬ್ರಾಂಚಸ್ ಎಲ್ಲೆಲ್ಲ ಇದೆ ಸರ್ ನಿಮ್ದು? ಸರ್ ಇವಾಗ ಹೆಡ್ ಆಫೀಸ್ ಬಂದು ಬ್ಯಾಂಗ್ಳೂರು ರಿಚ್ಮಂಡ್ ಸರ್ಕಲ್ ಅಲ್ಲಿ ಇದೆ. ಫ್ಯಾಕ್ಟ್ರಿ ಬಂದು ಹೊಸೂರ್ ಲೊಕೇಶನ್ ಅಲ್ಲಿ, ಮತ್ತೆ ಇನ್ನೊಂದು ಗೋಡೌನ್ ಬಂದು ಕೊಯಂಬತ್ತೂರ್ ಲೊಕೇಶನ್ ಅಲ್ಲಿ ಇದೆ. ಕೊಯಂಬತ್ತೂರ್, ಹೊಸೂರ್, ಬೆಂಗಳೂರು ಹೌದು, 3 ಕಡೆ ನಿಮ್ದು ಎಕ್ಸಿಸ್ಟೆನ್ಸ್ ಇದೆ. ಸೊ ನಾವು ಅಲ್ಲೆಲ್ಲ ಬಂದ್ಬಿಟ್ಟು ಭೇಟಿ ಆಗ್ಬೋದು, ತಿಳ್ಕೊಬಹುದು. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಅದು ಕೂಡ ಸೇಮ್ ಆಫೀಸ್ ಟೈಮಿಂಗ್ಸ್ ಅಲ್ಲೇ ಕಾಲ್ ಮಾಡಬಹುದಾ? ಆಫೀಸ್ ಸಂಡೇಸ್ ಏನಾದ್ರು ಓಪನ್ ಇರ್ತೀರಾ ಸರ್ ನೀವು? ಸಂಡೇಸ್ ಫ್ಯಾಕ್ಟ್ರಿ ಓಪನ್ ಇರುತ್ತೆ ಸರ್, ಆಫೀಸ್ ಓಪನ್ ಇರಲ್ಲ. ಕಾಲ್ ಮಾಡಬಹುದಲ್ವಾ, ಮಾಡ್ತಾರೆ, ಕಾಂಟ್ಯಾಕ್ಟ್ ಮಾಡಬಹುದಲ್ವಾ, ತಿಳ್ಕೊಬಹುದು. ಸೊ ವೀಕ್ಷಕರೇ, ನಿಮಗೇನಾದ್ರೂ ಕೊಟೇಶನ್ ಬೇಕು ಅಂತಂದ್ರೆ ಡೆಫಿನೆಟ್ಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಇವರಿಂದ ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು. ವೀಕ್ಷಕರೇ, ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು. ಸರ್ ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಪಫ್ ಶೀಟ್ ಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಂದ್ಕೊಟ್ಟಿದ್ದಕ್ಕೆ ಅಂಡ್ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇರೋದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.